ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಪ್ರಾರ್ಥನೆಯ ಕುರಿತಾಗಿ, ವಿಜ್ಞಾಪನೆ ಸೇವೆ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ವಿಮೋಚನ ಕಾಂಡ 34ನೇ ಅಧ್ಯಾಯ 9ನೇ ವಚನ. ವಿಮೋಚನ ಕಾಂಡ 34ನೇ ಅಧ್ಯಾಯ 9ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ: ಕರ್ತನೆ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮೊಂಡರೆ, ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು. ಈ ವಾಕ್ಯವನ್ನು ನಾವು ಗ್ರಹಿಸುವುದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ವಿಜ್ಞಾಪನೆ ಸೇವೆ, ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಸೇವೆ ಇದೊಂದು ಪ್ರಾಮುಖ್ಯವಾದ ಸಂಗತಿ. ದೇವರು ಒಂದು ಪರಿಸ್ಥಿತಿನ ಬದಲಾಯಿಸಬೇಕೆಂದಿರುವಾಗ, ಆದರೆ ಜನರ ನಡತೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿ ಅವರು ದೇವರ ಕೋಪವನ್ನು ಎಳೆಕೊಂಡಿರುವಾಗ, ದೇವರು ಇಂಥ ಪರಿಸ್ಥಿತಿಯ ನಡುವೆ ವಿಜ್ಞಾಪಿಸುವವರನ್ನು ದೇವರು ಹುಡುಕುತ್ತಾನೆ. ವಿಜ್ಞಾಪಿಸುವವರು ಸಿಕ್ಕುವಾಗ ಅವರು ದೇವರ ಆದ್ಯತೆಗೆ ಸರಿಯಾಗಿ ದೇವರ ಕೋಪಕ್ಕೆ ಒಳಗಾದ ಜನರ ಮೇಲೆ ದೇವರಿಗೆ ತನ್ನ ಕೋಪವನ್ನು ನಿಲ್ಲಿಸಿ ತನ್ನ ಕನಿಕರವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ವಿಜ್ಞಾಪಿಸುವವರು ಪ್ರಾರ್ಥಿಸುತ್ತಾನೆ ದೇವರು ಬಯಸ್ತಾನೆ. ಹಾಗಾದರೆ ವಿಜ್ಞಾಪನೆ ಮಾಡುವವರ ಪ್ರಾರ್ಥನೆ ನಿಮಿತ್ತ ದೇವರು ಪರಿಸ್ಥಿತಿಗಳನ್ನ ಬದಲಾಯಿಸ್ತಾನೆ. ಇಲ್ಲಿ ವಿಮೋಚನ ಕಾಂಡ 32ನೇ ಅಧ್ಯಾಯದಿಂದ ಪರಿಸ್ಥಿತಿ ವ್ಯತ್ಯಾಸವಾಗಿದೆ. ದೇವಜನರು ದೇವರಿಗೆ ವಿರುದ್ಧವಾಗಿ ಇದೇ ದೇವರು ಇರ್ಬೋದು ಎಂಬುದಾಗಿ ಒಂದು ಚಿನ್ನದ ಮೂರ್ತಿಯನ್ನು ಮಾಡಿಕೊಂಡಿದ್ದಾರೆ. ಇದರ ನಿಮಿತ್ತ ದೇವರ ಕೋಪ ಭಯಂಕರವಾಗಿದೆ. ಇಲ್ಲಿ ದೇವ ಮನುಷ್ಯನಾದ ಮೋಶೆ ಆ ಕೋಪವನ್ನು ಆರಿಸುವಂತೆ ಆತನು ಎಷ್ಟೋ ವಿಧದಲ್ಲಿ ಪ್ರಯತ್ನಿಸ್ತಿದ್ದಾನೆ. ಒಂದು ಕಡೆ ದೇವರ ಸನ್ನಿಧಿಯಲ್ಲಿ ಪ್ರಯತ್ನಿಸ್ತಿದ್ದಾನೆ, ಇನ್ನೊಂದು ಕಡೆ ತಪ್ಪು ಮಾಡಿದ ಜನರ ಮಧ್ಯೆ ಬಂದು ಆತನು ವಿಧವಾಗಿ ಪ್ರಯತ್ನಿಸ್ತಿದ್ದಾನೆ. ಈಗಾಗಲೇ ಇದರ ಹಿಂದೆ ನಾವು ಇವುಗಳಲ್ಲಿ ಕೆಲವೊಂದು ನೋಡಿಕೊಂಡಿದ್ದೇವೆ. ಈಗ ಇವುಗಳ ನಡುವೆ ಮೋಶೆ ಒಂದು ವಿಚಿತ್ರವಾದ ಕೋರಿಕೆ, ದೇವರ ಮಹಿಮೆಯನ್ನು ಕಾಣಬೇಕೆಂಬುದಾಗಿ. ಮೋಶೆ ಈ ಕೋರಿಕೆಯನ್ನು ಅರ್ಥ ಮಾಡಿಕೊಂಡ ದೇವರು ಹೇಳ್ತಿದ್ದಾನೆ, ನೀನು ನನ್ನ ಸರ್ವ ಉತ್ತಮತ್ವವನ್ನು ನೋಡಿ ಬದುಕಲಿಕ್ಕಾಗಲ್ಲ ಅಂತ ದೇವರು ಉತ್ತರ ಕೊಡ್ತಾ ಇದ್ದಾನೆ. ಸರ್ವ ಉತ್ತಮತ್ವ ಮೋಶೆ ಆದರೆ ದೇವರಲ್ಲಿರುವಂಥ ಎಲ್ಲ ವಿಧವಾದ ಉತ್ತಮತ್ವ ಅವುಗಳನ್ನ ನೋಡ್ಲಿಕ್ಕೆ ಬಯಸಿದ್ದಾನೆ. ದೇವರದನ್ನು ಆತನಿಗೆ ತೋರಿಸ್ಲಿಕ್ಕೂ ದೇವರು ಮುಂದಾಗಿದ್ದಾನೆ. ಹೀಗೆ 34ನೇ ಅಧ್ಯಾಯದ 6ನೇ ವಚನಕ್ಕೆ ಬರುವಾಗ ದೇವರು ತನ್ನ ವಿಶೇಷವಾದ ತನ್ನ ಗುಣಲಕ್ಷಣಗಳನ್ನ, ತನ್ನ ಗುಣಾತಿಶಯಗಳನ್ನ, ಸ್ವಭಾವಗಳನ್ನ ಆತನು ಅಲ್ಲಿ ಪ್ರಕಟಿಸ್ತಾನೆ. ಹೀಗೆ 6-7 ವಚನಗಳಲ್ಲಿ ದೇವರು ತನ್ನ ಹೃದಯವನ್ನೇ ಪ್ರಕಟಪಡಿಸಿದ ಕೂಡಲೇ 8ನೇ ವಚನಕ್ಕೆ ಬರುವಾಗ ಬರ್ತದೆ, ಮೋಶೆ ತ್ವರೆಪಟ್ಟು ನೆಲದಲ್ಲಿ ಅಡ್ಡ ಬಿದ್ದು ಬಂಡೆಯ ಬಿರುಕಿನಲ್ಲಿ ನಿಂತಿದ್ದಾನೆ. ಅಲ್ಲಿ ಆತನು ವೇಗವಾಗಿ ನೆಲಕ್ಕೆ ಬೀಳ್ತಾನೆ. ಈ ವೇಗ ಯಾವ ಮಟ್ಟದಗೂ ನಮಗೆ ಗೊತ್ತಿಲ್ಲ. ಬಂಡೆ ಮೇಲೆ ಬೀಳುವಷ್ಟು ತ್ವರೆಪಟ್ಟು ನೆಲದಲ್ಲಿ ಅಡ್ಡ ಬಿದ್ದು ದೇವರಿಗೆ ನಮಸ್ಕರಿಸಿ ಎಂಬುದಾಗಿ ಬಾರ್ದ ದೇವರ ಮುಂದೆ ಪೂರಾ ತಗ್ಗಿಸಿಕೊಂಡು ದೇವರಿಗೆ ಪರಿಪೂರ್ಣ ಗೌರವ ಕೊಟ್ಟು ಆತನೀಗ ಕೆಲವು ಕೋರಿಕೆಗಳನ್ನ ಇಡ್ತಾನೆ. ಆತನು ಹೇಳ್ತಾನೆ, ದೇವರೇ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ, ದೇವರು ತನ್ನ ಸರ್ವ ಉತ್ತಮತ್ವವನ್ನು ಆತನ ಮುಂದೆ ಹಾದು ಹೋಗುವಂತೆ ಮಾಡಿ ತನ್ನ ಹೃದಯವನ್ನು, ತನ್ನ ಗುಣಾತಿಶಯಗಳನ್ನ ಪ್ರಕಟಪಡಿಸಿದಾಗ ಮೋಶೆ, ಹಾಗಾದರೆ ದೇವರೇ, ನಿನ್ನ ಅನುಗ್ರಹ ನನಗೀಗ ದೊರಕಿದ್ದಾದರೆ, ಹಾಗಾದರೆ ದೇವರು ಇಸ್ರಾಯೇಲ್ರನ್ನ, ದೇವರ ಕೋಪಕ್ಕೆ ಗುರಿಯಾದ ಇಸ್ರಾಯೇಲ್ರನ್ನ ಕನಿಕರಿಸಬೇಕಾದ್ರೆ ಇಲ್ಲಿ ಮೋಶೆ ಕೇಳ್ಕೊಳ್ತಿದ್ದಾನೆ, ನಿನ್ನ ದೃಷ್ಟಿಗೆ ನಾನು ಒಪ್ಪಿಗೆ ಆಗಿರೋದಾದರೆ, ಅಥವಾ ನಿನ್ನ ಅನುಗ್ರಹವು, ಕೃಪೆಯು, ದಯೆಯು, ಕನಿಕರವು ನನಗೆ ದೊರಕಿದ್ದಾದರೆ ಕೂಡಲೇ ಮೋಶೆ ಹೇಳ್ತಿದ್ದಾನೆ, ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ಯಾವ ದೇವರು ಇವ್ರನ್ನ ತಳ್ಳಿಬಿಡ್ತಾನೆ, ನನ್ನ ರೋಷಾಗ್ನಿ ಅವರ ಮೇಲೆ ಹತ್ತಿ ಉರಿಯಲ್ಲಿ ಇವರು ಭಸ್ಮವಾಗಲಿ ಎಲ್ಲ ಯೋಚಿಸ್ತಿದ್ದಾನೋ ಆ ದೇವರನ್ನ ಈತನಿಗೆ ಒಡಂಬಡಿಸ್ತಿದ್ದಾನೆ. ದೇವರೇ, ನೀನೇ ನಮ್ಮ ಜೊತೆ ಬರಬೇಕು. ನೀನೆಷ್ಟೇ ಕೋಪಿಸಿಕೊಂಡಿದ್ರು ನೀನೇ ನನ್ನ ಜೊತೆ ಬರಬೇಕು. ಕಾರಣ ನಿನ್ನ ಅನುಗ್ರಹ ನನ್ನ ಮೇಲೆ ಇರುವುದರಿಂದ ನೀನೇ ಬರಬೇಕು, ನೀನು ನಮ್ಮ ಜೊತೆಯಲ್ಲಿ ಇರಲೇಬೇಕು. ಈ ಕೋರಿಕೆಯನ್ನು ಆತನು ಹೇಳ್ತಿದ್ದಾನೆ. ನಂತರದಲ್ಲಿ ಆತನು ಹೇಳ್ತಿದ್ದಾನೆ, ನಮ್ಮ ಜನರು ಮೊಂಡರೆ. ಹೌದು, ಕೆಳಗೆ ನನ್ನ ಜನರು ಮೊಂಡರೆ, ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನ ಕ್ಷಮಿಸಬೇಕು. ಮತ್ತೆ ಯಾರನ್ನು ಮೊಂಡರು ಅಂತ ಹೇಳ್ತಿದ್ದಾನೋ, ಯಾರು ಪಾಪ ಮಾಡಿ ಅಧರ್ಮ ಮಾಡಿದ್ದಾರೋ ಆ ಜನರನ್ನು ನೀನು ಸ್ವೀಕರಿಸಲೇಬೇಕಂತ ಹೇಳ್ತಿದ್ದಾನೆ. ಒಂದೇ ಒಂದು ವಿಷಯ, ದೇವರ ಅನುಗ್ರಹ ಮೋಶೆಗೆ ದೊರಕಿದ್ದಾದರೆ ದೇವರೀಗ ಅವರ ಜೊತೆಲಿ ಬರಲೇಬೇಕು. ದೇವರು ಯಾರನ್ನ ನಾಶ ಮಾಡ್ಬೇಕಂತಿದ್ದಾನೋ, ಹಾಗಾದ್ರೆ ದೇವರು ಯಾರನ್ನ ತಿರಸ್ಕರಿಸಲಿಕ್ಕೆ ಈಗ ಸಿದ್ಧನಾಗಿದ್ದಾನೋ ಆ ಜನರನ್ನ ತಿರುಗಿ ಸ್ವೀಕರಿಸಲೇಬೇಕು. ಪ್ರೇರೆ, ಎಂತಹ ಹೃದಯ!
ಮೋಶೆ ಒಂದು ಕಡೆ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕಡೆ ದೇವರು ತಳ್ಳಿಬಿಡಬೇಕೆಂದಿರುವಂಥ ಆತನ ಜನರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಇಬ್ಬರನ್ನು ಬಿಟ್ಟು ಬಿಡುವುದಕ್ಕೆ ಈತನು ಸಿದ್ಧನಿಲ್ಲ. ದೇವರು ನಮ್ಮೊಂದಿಗೆ ಬರಲಿ, ಈ ಜನರು ದೇವರನ್ನ ಸೇರಿಕೊಳ್ಳಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ವಿಜ್ಞಾಪನೆ, ಪ್ರಾರ್ಥನೆ, ಒಂದು ಶ್ರೇಷ್ಠವಾದ ದೇವರ ಮುಂದೆ ಒಂದು ಹೋರಾಟ, ದೇವರ ಮುಂದೆ ಹೋರಾಡುವಂಥ ಒಂದು ಸಂದರ್ಭ, ದೇವರನ್ನು ಓಲೈಸಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ. ಯಾವ ಜನರು ದೇವರನ್ನು ತಿರಸ್ಕರಿಸ್ತಿದ್ದಾರೋ, ಈ ಜನರ ಮೊಂಡಾಟವನ್ನು ಕಂಡು ದೇವರು ಈ ಜನರನ್ನು ತಳ್ಳಿಬಿಡ್ತಾನೆ ಎಂಬುದಾಗಿ ಹೇಳುವಾಗ, ಮಧ್ಯದಲ್ಲಿ ಈ ದೇವರನ್ನ, ಈ ಮನುಷ್ಯರನ್ನ, ಇಬ್ಬರನ್ನ ಸಮಾಧಾನಪಡಿಸುವಂಥ ಒಂದು ಪ್ರಬಲವಾದ ಸೇವೆ, ದೇವರು ನಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ, ಈ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಮಾಡುವಂಥ ಒಂದು ಸೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸೇವೆ ಈಗ ಕ್ರಿಸ್ತನ ಸಭೆಗೆ ಕೊಡಲ್ಪಟ್ಟದೆ. ಕ್ರಿಸ್ತನ ಸಭೆಯಲ್ಲಿರುವಂಥ ನಿನಗೆ ಇದು ಕೊಡಲ್ಪಟ್ಟದೆ. ನಾವು ಇದನ್ನು ಅವಶ್ಯವಾಗಿ ಮಾಡಬೇಕಾದ ಕಾಲ ಸಂದರ್ಭವಿದೆ. ಜನರು ದೇವರನ್ನು ಕಳಕೊಂಡು ವ್ಯತಿರಿಕ್ತವಾಗಿ ಹೋಗ್ತಿರುವಾಗ ಅಲ್ಲಿ ತಿರುಗಿ ದೇವರ ಪ್ರಸನ್ನತೆಯನ್ನು ಬರಮಾಡಿ ಈ ಜನರನ್ನು ದೇವರ ಕಡೆಗೆ ತಿರುಗಿಸುವಂತೆ ಮಧ್ಯದಲ್ಲಿ ಈ ಒಂದು ವೇದನೆಯನ್ನು ವಿಜ್ಞಾಪಿಸುವ ಮನುಷ್ಯನು ಪಡಲೇಬೇಕಾಗ್ತದೆ, ಅನುಭವಿಸಲೇಬೇಕಾಗ್ತದೆ. ಇಲ್ಲಿ ಈತನು ಪ್ರಯಾಸ ಪಡಲೇಬೇಕಾಗ್ತದೆ. ಈ ಕಾರ್ಯದಲ್ಲಿ ದೇವರು ನಿನ್ನ ಸಫಲ ಮಾಡಲಿ, ಇದಕ್ಕಾಗಿ ಒಪ್ಪಿಸಿಕೊಡು. ಅವಶ್ಯವಿರುವಂಥ ಒಂದು ಸೇವೆ, ಇದನ್ನು ಅಂಗೀಕರಿಸಿ ಇದಕ್ಕೆ ಒಪ್ಪಿಸಿಕೊಡು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಕರ್ತನೆ, ನಿನಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಜನರು, ನಿನಗೆ ಮಂಡರಾಗಿ ನಡ್ಕೊಳ್ಳುವಂಥ ಜನರು ಮತ್ತು ಕರ್ತನೆ, ನೀನು ತಿರಸ್ಕರಿಸಬೇಕೆಂದಿರುವಂಥ ಜನರು, ಇವರಿಬ್ಬರ ನಡುವೆ, ನಿನ್ನ ನಡುವೆಯೂ ಆ ಜನರ ನಡುವೆಯೂ ಮಧ್ಯದಲ್ಲಿ ವಿಜ್ಞಾಪಿಸುವ ಮನುಷ್ಯನು, ಕರ್ತನೆ, ನೀನು ಮೋಶೆಯನ್ನು ತೋರಿಸಿ ನಮಗೆ ಕಲಿಸಿಕೊಡುವಂಥ ಈ ಸಂಗತಿಗಳನ್ನು, ಕರ್ತನಾದೇಶವೇ, ನೀನು ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದಂಥ ಕಾರ್ಯವು ಇದುವೇ ಸ್ವಾಮಿ. ದೇವರು ನಮ್ಮ ಕಡೆಗೂ ನಾವು ದೇವರ ಕಡೆಗೂ ತಿರುಗುವಂತೆ ಕರ್ತನೆ, ಇದನ್ನು ಕ್ರಿಸ್ತನ ಸಭೆ ಮೇಲೆ ಜವಾಬ್ದಾರಿ ಇಟ್ಟಿದ್ದಿ, ಕ್ರಿಸ್ತನ ಸಭೆಯಲ್ಲಿರುವಂಥ ನಮಗೆ ಜವಾಬ್ದಾರಿ ಕೊಟ್ಟಿದ್ದಿ. ಕರ್ತನೆ, ಈ ಸೇವೆಯನ್ನು ನಾವು ಅಲಕ್ಷಿಸದೆ, ಜನರು ನಾಶವಾಗಿ ಹೋಗದೆ ಅವರು ನಿನ್ನ ಕನಿಕರವನ್ನು ಪಡೆದುಕೊಳ್ಳುವಂತೆ ನಾವು ಮೊದಲು ನಿನ್ನ ಕನಿಕರವನ್ನು ಹೊಂದಿದವರಾಗಿ, ಕರ್ತನೆ, ಕ್ರಿಸ್ತನಿಗೆ ದೊರಕಿದ ಅನುಗ್ರಹದಲ್ಲಿ ನಾವು ನಿನ್ನ ಕೃಪೆಯನ್ನು ಪಡೆದವರಾಗಿ, ಕರ್ತನೆ, ನಿನ್ನ ಕೋಪಕ್ಕೆ ಗುರಿಯಾದ ಜನರ ಮೇಲೆ ನಿನ್ನ ಕನಿಕರವು ಕ್ಷಮಾಪಣೆ ಬರುವಂತೆ, ಕರ್ತನೆ, ಈ ವಿಜ್ಞಾಪನೆ ಸೇವೆಯಲ್ಲಿ ನಾವು ಸಫಲರಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಕರ್ತನೆ, ನಾಶಗೊಳಗಾಗ್ತಿರುವಂಥ ಜನರ ರಕ್ಷಣೆಗಾಗಿ ಪ್ರಾರ್ಥಿಸೋದಕ್ಕೆ ನಮ್ಮನ್ನು ಇನ್ನೂ ಬಲಪಡಿಸಿರಿ, ನಮ್ಮನ್ನು ಒಡಂಬಡಿಸಿರಿ ಸ್ವಾಮಿ. ಈ ಸೇವೆಯೊಳಗೆ ನಮ್ಮನ್ನು ಸೆಳೆಕೊಳ್ಳ್ರಿ ದೇವರೇ. ಈ ಕಾರ್ಯದಲ್ಲಿ ನಾವು 100ಕ್ಕೆ 100ರಷ್ಟು ಸಫಲರಾಗುವಂತೆ ನಮ್ಮನ್ನು ಮಾಡ್ರಿ. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರ ಮೇಲೆ ಈ ದಯೆ ಉಂಟಾಗಲಿ. ಇಂದಿನಿಂದಲೇ ಎಂಬಂತೆ ಪ್ರಾರ್ಥಿಸೋದಕ್ಕೆ ದಯನ ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಕನಿಕರಿಸಲಿ. ವಂದನೆ.